ನೋಡಿ ಬಂಧುಗಳೇ, ನಾವಿರೋಂಥದ್ದು ಟಾಗೂರ್ ಸಮುದ್ರದ ತೀರದಲ್ಲಿ ರಾಕ್ ಗಾರ್ಡನ್ ಅಂತಿದೆ. ಅದ್ರ ಪಕ್ಕದಲ್ಲೇ ಒಂದು ಮ್ಯೂಸಿಯಂ ಇದೆ. ಮ್ಯೂಸಿಯಂ ಅಂದರೆ ಇದು ಯಾವುದೇ ಥರದ ಮಾಡಲ್ ಅಂತ ಅಲ್ಲ, ಇದು ಯುದ್ಧ ನೌಕೆ ಕಾಣ್ತಾ ಇದೆ ನೋಡಿ. ಇದು ನಿಜವಾದಂಥ ಯುದ್ಧ ನೌಕೆ. ಯುದ್ಧದ ಸಂದರ್ಭದಲ್ಲಿ ಯುದ್ಧ ಮಾಡಿದಂಥ ನೌಕೆ ಇದು. ಅಂದರೆ ವರ್ಷ ಮುಗಿದೇಟಿಗೆ ಅದನ್ನು ಸ್ಕ್ರ್ಯಾಪ್ ಅಂತ ಮಾಡ್ತಾರಲ್ಲ, ಅದನ್ನು ತಂದು ಇಲ್ಲಿ ಮಾಡಲಾಗಿಟ್ಟಿದ್ದಾರೆ. ಅದಷ್ಟೇ ಅಲ್ಲ, ಇಲ್ಲಿ ಅನೇಕ ಯುದ್ಧ ವಿಮಾನಗಳು ಕೂಡ ಇದೆ. ಅಂದರೆ ಯುದ್ಧದಲ್ಲಿ ಭಾಗವಹಿಸಿದಂಥ ವಿಮಾನಗಳು ಇದೆ. ಇವೆಲ್ಲ ಒರಿಜಿನಲ್ ಯುದ್ಧ ವಿಮಾನಗಳೇ. ತನ್ನ ಅವಧಿಯ ಮುಗಿದ ನಂತರ ಅವನ್ನೆಲ್ಲ ತಂದು ಇಲ್ಲಿ ಮ್ಯೂಸಿಯಂ ಥರ ಮಾಡಿಟ್ಟಿದ್ದಾರೆ. ಅವನ್ನೆಲ್ಲ ನೋಡ್ಕೊಂಡು ಬರೋಣಂತೆ. ಈಗ ಸಾಮಾನ್ಯ ಶಿಪ್ ಒಳಗೆ ಹೋಗ್ಬೋದು ನಾವು, ಆದರೆ ವಿಮಾನದೊಳಗೆ ಎಂಟ್ರಿ ಇಲ್ಲ ಅಂತ ಕಾಣುತ್ತೆ. ಹಾಗೆ ಶಿಪ್ ಒಳಗೆ ಹೋಗಿ ನೋಡ್ಕೊಂಬರೋಣ ಯಾವ ರೀತಿ ಇದೆ ಅಂತೇಳಿ. ನೋಡಿ ವಾರ್ಶಿಪ್ ಎಷ್ಟು ಚೆನ್ನಾಗಿ, ಅದ್ರ ಬಗ್ಗೆ ಹೆಮ್ಮೆ ಅನಿಸುತ್ತೆ. ನಮ್ಮ ಕಡಲ ತೀರವನ್ನು ರಕ್ಷಣೆ ಮಾಡಿದಂತಹ ಒಂದು ವಾರ್ಶಿಪ್ ಯುದ್ಧ ನೌಕೆಗಳು ಇವೆಲ್ಲ. ಇವಕ್ಕೆ ನಿಜಕ್ಕೂ ನಾವು ಇವಕ್ಕೆಲ್ಲ ಧನ್ಯತಾ ಭಾವ ಮೂಡುತ್ತೆ. ನಿಜಕ್ಕೂ ಇವುಗಳ ಋಣವನ್ನು ನಾವು ತೀರಿಸ್ಲಿಕ್ಕೆ ಸಾಧ್ಯನೇ ಇಲ್ಲ. ಇವುಗಳ ಋಣವನ್ನು ತೀರಿಸಬೇಕು ಅಂತಂದರೆ ನಾವು ಕೂಡ ದೇಶದ ಬಗ್ಗೆ ಹೆಮ್ಮೆ ಪಡಬೇಕು, ಮತ್ತು ದೇಶದ ಕಷ್ಟ ಸುಖದಲ್ಲಿ ಭಾಗಿಯಾಗಬೇಕು, ದೇಶಭಕ್ತರಾಗಬೇಕು. ಹಾಗಾದರೆ ಮಾತ್ರ ಈ ಥರದ ಇವರ ಪಟ್ಟಂಥ ಶ್ರಮ ಕಷ್ಟಗಳಿಗೆ ಅದಕ್ಕೆಲ್ಲವಕ್ಕೂ ಋಣ ತೀರಿಸಿದಾಗುತ್ತೆ ಅಂತ. ನೋಡಿ ಯುದ್ಧ ನೌಕೆ ಹೇಗಿದೆ ಅಂತ. ಯುದ್ಧ ವಿಮಾನ ನೋಡಿದ್ರೇ ಎಷ್ಟು ಭಯಂಕರ ಅನಿಸುತ್ತೆ. ಇದು ಯುದ್ಧ ನೌಕೆ. ನೋಡೋಣ, ಯುದ್ಧ ನೌಕೆ ಒಳಗೆ ಹೋಗೋಣ. ಇಲ್ಲಿಂದ ಹೋಗುವಂಥದ್ದು ನಿಜವಾದ ಯುದ್ಧ ನೌಕೆ ಅಂತೂ ಯುದ್ಧ ಮಾಡೋಂಥ ನೌಕೆಯಲ್ಲಿ ಹತ್ತಲಿಕ್ಕಾಗಲಿಲ್ಲ. ಈಗ ಯುದ್ಧವನ್ನು ಆಡಿ ಬಂದು ಈಗ ವಿಶ್ರಾಂತಿ ಜೀವನ ನಡೆಸ್ತಾ ಇದೆ. ಆ ಯುದ್ಧ ನೌಕೆ ಒಳಗಡೆ ಹೋಗೋಣ ಅಂತ, ಹೇಗಿದೆ ನೋಡೋಣ ಅಂತ. ಇಲ್ಲಿ ನೋಡಿ, ಮಲಗಲಿಕ್ಕೆ 1 2 3 ಫಾರ್ ಬಾರ್ಬೆಟ್ಟೆ ಎಂಟ್ರಿ, ಟಿವಿ ರೂಮ್. ಎ ಸಿ ಬೇರೆ ಇದೆ, ಟಿ ವಿ ಇದೆ. ನೋಡಿ, ಇವೆಲ್ಲ ಮಿಸೈಲ್ಸ್ ಅಂತ ಹೇಳ್ತಾರಲ್ಲ ಆ ಥರ, ಅಂದರೆ ಮದ್ದು ಗುಂಡುಗಳು. ನೋಡಿರಿ, ಸೈನಿಕರು ಯಾವ ಥರ ಕವಚಗಳು. ಇವೆಲ್ಲ ಶೆಲ್ಲುಗಳು ಅನಿಸುತ್ತೆ, ಮಿಸೈಲಿಂದ ಸಿಡಿದು ಹೋಗಿ ಬ್ಲಾಸ್ಟ್ ಆಗುವಂಥದ್ದು. ಮತ್ತೆ ಕೋಣೆ ಒಳಗೆ ಹೋಗೋಣ. ಒಂದೊಂದು ಯುದ್ಧ ನೌಕೆಗಳನ್ನು ತಯಾರಿಸ್ಬೇಕಂದ್ರೆ ಎಷ್ಟು ಖರ್ಚು ವೆಚ್ಚ ನೋಡಿ. ಯಾವ ಥರ ವೈರಿಂಗ್ ಸಿಸ್ಟಮ್ಸು ಎಲ್ಲ ಯಾವ ಥರ ಇದೆ ಅಂತೇಳಿ. ಅಲಾರಾಮ್, ಸಿಗ್ನಲ್ಸ್ ನೋಡಿ. ಕ್ಯಾಪ್ಟನ್ ಅವರ ಕ್ಯಾಪ್ಟನ್ ಅವರು ಕೂತಿದ್ದಾರೆ. ಅವರು ವಿಶ್ರಾಂತಿ ತಗೊಳ್ಳಿಕ್ಕೆ ಜಾಗ ನೋಡಿ. ಇದೆಲ್ಲವೂ ಎಲೆಕ್ಟ್ರಿಕಲ್ ಕಂಟ್ರೋಲರ್ಸ್. ನೋಡಿ, ನಮಗಂತೂ ಅರ್ಥ ಆಗಲ್ಲ ಇದು MCO ಅಂತಂದರೆ ಏನಂತ ಅರ್ಥ ಆಗಿಲ್ಲ. ಆಫೀಸರ್ಸ್ಗಳ ಕ್ಯಾಬಿನ್, ಟಿ ವಿ ಇದೆ.
ಮಲಗಲಿಕ್ಕೆ ವ್ಯವಸ್ಥೆ ನೋಡಿ, ಫೈರ್ ಎಕ್ಸ್ಟಿಂಗ್ವಿಷರ್ಸ್, ಜೂನಿಯರ್ ಆಫೀಸರ್ ಕ್ಯಾಬಿನ್ಸ್, ಅವರು ಕೂಡ ಒಂದು ಟಿ ವಿಯ ವ್ಯವಸ್ಥೆ ಇರುತ್ತೆ. ಮೇಲೆ ಕೆಳಗೆ ಮಲಗಲಿಕ್ಕೆ ಒಬ್ಬರು ಮಲಗಿದ್ದಾರೆ ಅಂದರೆ ಪ್ರತಿಕೃತಿ. ಇವೆಲ್ಲ ನೋಡಿ, ಇಂಜಿನ್ ಇದು ಮೇನ್ ಇಂಜಿನ್ ಅಂತ ಕಾಣುತ್ತಿದೆ. ನೋಡಿ, ಇದೊಂದು ನಾವು ನೋಡ್ತಾ ಇದ್ದರೆ ಇದೊಂದು ಚಿಕ್ಕ ಯುದ್ಧ ನೌಕೆ. ಇಂಥ ಚಿಕ್ಕ ಯುದ್ಧ ನೌಕೆಯಲ್ಲಿ ಈ ಥರ ಮೆಕ್ಯಾನಿಸಮ್ಸು, ಮೆಷಿನರಿ ಪಾರ್ಟ್ಸ್ಗಳು ಯಾವ ಥರ ಇದೆ ಅಂತ, ಎಷ್ಟು ಕಾಸ್ಟ್ಲಿ ಆಗ್ಬೋದು ಅಂತ. ಒಂದೊಂದು ಯುದ್ಧ ನೌಕೆನೂ ತಯಾರು ಮಾಡಬೇಕು ಅಂದರೆ ಎಷ್ಟು ಖರ್ಚು ಹಿಡಿಯುತ್ತೆ ಅಂಥೇಳಿ. ಇದರಲ್ಲಿ ಯಾವ ಥರ ಕೆಲಸ ಮಾಡುತ್ತೆ ಅಂಥೇಳಿ ಅವ್ರಿಗೆ ಗೊತ್ತು, ನಮಗಂತೂ ಏನು ಗೊತ್ತಾಗಲ್ಲ. ಎಷ್ಟೊಂದು ಮೆಕ್ಯಾನಿಸಮ್ ಇದೆಯಲ್ಲ ಅಂತ. ನೌಕಾ ನೆಲೆಯಲ್ಲಿ ಯುದ್ಧ ನೌಕೆಯಲ್ಲಿ ಸರಿಯಾದ ರಕ್ಷಣಾತ್ಮಕ ಡಿಫೆನ್ಸ್ ಸಿಸ್ಟಮ್ ಇಲ್ಲ ಅಂತಂದರೆ, ಒಂದೇ ಒಂದು ಬ್ಲಾಂಬಾಸ್ಟ್, ಒಂದೇ ಒಂದು ಮಿಸೈಲ್ ಬಂದು ಇದ್ರಿಗೆ ಬಡಿತು ಅಂದರೆ ಇಷ್ಟೆಲ್ಲ ಖರ್ಚು ವೆಚ್ಚ ಮಾಡಿರ್ತಕ್ಕಂಥ ಯುದ್ಧ ನೌಕೆ ಕ್ಷಣಾರ್ಧದಲ್ಲೇ ನಾಶ ಆಗುತ್ತೆ. ಹಾಗಾಗಿ ಯುದ್ಧ ನೌಕೆ ತಯಾರು ಮಾಡೋದು ಅಷ್ಟೇ ಮುಖ್ಯ ಅಲ್ಲ, ಇದನ್ನು ಸಂರಕ್ಷಣೆ ಮಾಡೋದು, ಇದಕ್ಕೆ ಡಿಫೆನ್ಸ್ ಇದು ಅಷ್ಟೇ ಮುಖ್ಯ. ಇದನ್ನು ರಕ್ಷಣಾತ್ಮಕವಾಗಿ ಇದನ್ನು ಯಾವುದೇ ರೀತಿಯ ಅಟ್ಯಾಕಿಗೆ ಒಳಗಾಗದಂತೆ ಇವನ್ನ ಸೇಫ್ ಮಾಡೋದಿದೆಯಲ್ವಾ, ಅಂದರೆ ರಾಡಾರ್ ಸಿಸ್ಟಮ್ ಆಗಿರ್ಬೋದು, ಇನ್ಯಾವುದೋ ಒಂದು ನೇವಿಯಲ್ಲಿ ಆಗಿರ್ತಕ್ಕಂಥ ಒಂದು ರಕ್ಷಣಾತ್ಮಕ ವ್ಯವಸ್ಥೆ ಇದೆಯಲ್ಲ, ಅದು ತುಂಬ ಬಲವಾಗಿರಬೇಕು ಅಂತ. ಇದನ್ನು ಆಪ್ರೇಟ್ ಮಾಡಬೇಕಂದ್ರೆ ಎಷ್ಟು ಟ್ರೈನಿಂಗ್ ಕೊಟ್ಟಿರಬೇಕು ಅಂತ ಇಲ್ಲಿಯ ಸಿಬ್ಬಂದಿಯವರಿಗೆ. ಯಾವುದೇ ಒಂದು ಭಾಗದಲ್ಲಿ ಲೋಪದೋಷ ಆದರೂ ಕೂಡ ನೌಕೆ ಮುಂದಕ್ಕೆ ಹೋಗಲಿಕ್ಕೆ ಕಷ್ಟ ಆಗುತ್ತೆ. ನೋಡಿ, ಮೆಕ್ಯಾನಿಸಮ್ಮು ಎಷ್ಟು ಈ ಥರ ಮೆಕ್ಯಾನಿಸಮ್ ಇವನ್ನೆಲ್ಲ ಮೇಂಟೈನ್ ಮಾಡಬೇಕಂದ್ರೆ ವರ್ಷಾನುಗಟ್ಟಲೆ ಒಬ್ಬ ವ್ಯಕ್ತಿಗೆ ತರಬೇತಿಯನ್ನು ಕೊಡಬೇಕಂದ್ರೆ ಒಂದು ಯುದ್ಧ ನೌಕೆಗೆ ಎಷ್ಟೆಲ್ಲ ಖರ್ಚಿದೆ ನೋಡಿ ಅಂತ. INS ಚಪಲ್, ಬಹುಶಃ ಇದ್ರ ಹೆಸರು INS ಚಪಲ್. ನೋಡಿ, ಪೈಲಟ್ ಅಂತ, ಕ್ಯಾಪ್ಟನ್. ಇಲ್ಲಿಂದನೇ ವಿಷನ್, ಇಲ್ಲಿಂದನೇ ನೋಡೋವಂಥದ್ದು ಕ್ಯಾಪ್ಟನ್ಗಳು. ಡ್ರೈವ್ ಯಾವ ಥರ ಮಾಡ್ಬೋದು ಅಂತೇಳಿ, ಯಾವ ಥರ ಹಡಗನ್ನ ಕಂಟ್ರೋಲ್ ಮಾಡ್ಬೋದು ಅಂತೇಳಿ. ಕ್ಯಾಬಿನ್ ಕಾಕ್ಪಿಟ್ ಅಂತಾರೆ, ವಿಮಾನದಲ್ಲಿ ಕಾಕ್ಪಿಟ್ ಅಂತಾರಲ್ಲ, ಸಮುದ್ರ ಕಾಣಿಸ್ತಾ ಇದೆ, ಸಮುದ್ರ ಕಾಣ್ತಾ ಇದೆ ಹಿಂದ್ಗಡೆ. ಮೇಲತ್ತಣ ನೋಡಿ, ಇಲ್ಲಿನೂ ಕುತ್ಕೊಳ್ಳೋದು, ಇಲ್ಲಿನೂ ಕಂಟ್ರೋಲ್ ಇದೆ ಅನಿಸುತ್ತೆ. ಗೇರ್ ಸಿಸ್ಟಮ್ ಅಂತ ಅಂದ್ಕೊಂಡಿದ್ದೀನಿ.
ನೋಡಿ, ಇದ್ರ ಮೇಲೆ ಒಂದ್ಸರಿ ಕೂತ್ಕೊಳ್ಳೋಣ. ಹಿನ್ನೆಲೆಯಲ್ಲಿ ಏನು ಕಾಣ್ತಾ ಇದೆ ನೋಡಿ. ಈಗ ನಾವು ನೇವಿ ನಡೆಸುವಂಥವ್ರು ಎಲ್ಲಿ ಕೂರ್ತಾರೆ ಆ ಜಾಗದಲ್ಲಿ ಕೂತಿದ್ದೀನಿ ನಾನೀಗ. ಸಮುದ್ರ ನೋಡಿ, ಇಲ್ಲಿಂದ ದೃಶ್ಯವನ್ನು ನೋಡಬಹುದು, ಮುಂದ್ಗಡೆ ದೃಶ್ಯಗಳನ್ನ. ಸ್ವಚ್ಛತೆ ಮಾಡ್ತಾ ಇದ್ದಾರೆ. ಇದೆಲ್ಲ ಒಳಗೆ ಏನಿದೆ ಅಂತ ಗೊತ್ತಾಗ್ತಾ ಇಲ್ಲ, ಆದ್ರೆ ನೋಡೋಣಂತ ಒಳಗೆ ಏನಿದೆ ಅಂತ. ಗೊತ್ತಾಗ್ತಾ ಇಲ್ಲ. ಆ ಕಡೆ ಯುದ್ಧ ವಿಮಾನ. ಇಳಿಬೇಕೀಗ. ಈಗ ಬಂದಿರೋಂಥ ಶಿಪ್ಪಿನ ಕಾರಿಡಾರ್ ಅಂತ ಹೇಳ್ತೀವಲ್ಲ, ಆ ಥರ. ರಡಾರ್ ಇದರಿಂದನೇ ಶತ್ರುಗಳ ಯಾವುದೇ ಆಗಿರ್ಬೋದು, ನೌಕೆ ಆಗಿರ್ಬೋದು, ಯುದ್ಧ ವಿಮಾನಗಳಾಗಿರ್ಬೋದು, ಈ ರಡಾರ್ ಮುಖಾಂತರ ಪತ್ತೆ ಹಚ್ತಾರೆ. ಪತ್ತೆ ಹಚ್ಚಿ ಅಂದ ತಕ್ಷಣ ಇಲ್ಲಿಂದನೇ ಆ್ಯಂಟಿ ಮಿಸೈಲ್ನ ಪ್ರಯೋಗ ಮಾಡಿದರೆ ಶತ್ರು ದಾಳಿಯಿಂದ ಬರ್ತಕ್ಕಂತಹ ಯಾವುದೇ ಮಿಸೈಲ್ಗಳನ್ನ ಹೊಡೆದುರುಳಿಸ್ಬೋದು. ಇದೇ ಆ ರಾಡಾರ್ ಸಿಗ್ನಲ್ ಸ್ವೀಕರಿಸಿ ಇದು ಆಟೋಮೆಟಿಕ್ಕಾಗಿ ಇದ್ರ ಮುಖಾಂತರ ಶತ್ರುಗಳದ ಯಾವುದೇ ಆಗಿರ್ಬೋದು, ಶತ್ರುಗಳ ಯುದ್ಧ ನೌಕೆ ಆಗಿರ್ಬೋದು, ವಿಮಾನಗಳಾಗಿರ್ಬೋದು, ಹೊಡೆದು ಉರುಳಿಸ್ಲಿಕ್ಕೆ ಸುಲಭ ಆಗುತ್ತೆ. ಅದಕ್ಕೆ ಈ ಒಂದು ರಡಾರ್ ಸಹಕಾರಿ. ಒಳಗೆ ಏನಿದೆ ನೋಡ್ಬೋದಲ್ಲ ಅಂತ. ನೋಡಿ, ಡೋರ್ ಅಲ್ಲಾಡಿಸ್ಲಿಕ್ಕೆ ಆಗ್ತಾ ಇಲ್ಲ, ಅಷ್ಟು ಗಟ್ಟಿ ಇದೆ, ಅಲ್ಲಾಡ್ತಾ ಇಲ್ಲ. ಇದೇನು ಅಂತ ನನಗೂ ಅರ್ಥ ಆಗ್ತಾ ಇಲ್ಲ. ನೋಡಿ, ರಾಡಾರ್ನ ಸಿಗ್ನಲ್ ಪಡೆದು ಇಲ್ಲಿಂದ ಮಿಸೈಲ್ಸು, ಬುಲೆಟ್ಸು, ಶೆಲ್ಗಳಿಂದ ದಾಳಿ ಮಾಡ್ಬೋದು.
ಮೇಲತಾಣ. ರಡಾರ್ ಸಿಸ್ಟಮ್. ಸಮುದ್ರ ಹಿನ್ನೆಲೆ. ಯುದ್ಧ ವಿಮಾನ ಕೂಡ ಕಾಣುತ್ತೆ. 16 ಬಹುಶಃ ಮಿಗ್ 16 ಇರ್ಬೋದು ಅಂತ. ಕ್ಲೀನ್ ಮಾಡ್ತಾ ಇದ್ದಾರೆ. ಕೆಳಗಿಳಿಬೇಕು. ಮತ್ತು ಮುಂದ್ಗಡೆಯಿಂದ ಹತ್ತಿದ್ವಾ ಅಲ್ಲಿಂದ, ಈಗ ಇಲ್ಲಿಂದ ಹೊರಗಡೆ ಬರೋಂಥದ್ದು. ಈಗ ಯುದ್ಧ ನೌಕೆಯನ್ನು ನಾವು ನೋಡಿದ್ವಿ ಈಗ, ಆದರೆ ಅದು ಯಾವ ರೀತಿ ಮುಂದ್ಗಡೆ ಮೂವ್ ಆಗುತ್ತೆ ಅನ್ನೋದು ಇದು ಇಲ್ಲಿ ನೋಡೋಣಂತೆ. ಈ ಥರ ಫ್ಯಾನ್ ಇಂಪೆಲರ್ಸ್ ಅಂತ ಇದೆಯಲ್ಲ, ಈ ಫ್ಯಾನ್ಗಳು ಇವು ರೊಟೇಟ್ ಆಗ್ತವೆ ನೋಡ್ರಿ. ಇವು ರೊಟೇಟ್ ಆಗ್ತವ. ಇವು ರೊಟೇಟ್ ಆದಷ್ಟು ಈ ಯುದ್ಧ ನೌಕೆ ಮುಂದೆ ಸಾಗ್ತಾ ಇರುತ್ತೆ ಅಂತೇಳಿ. ಇದು ಎಷ್ಟು ಸ್ಪೀಡಾಗಿ ರೊಟೇಷನ್ ಆಗ್ತಾ ಇದೋ ಅಷ್ಟು ಸ್ಪೀಡಾಗಿ ಯುದ್ಧ ನೌಕೆ ಮುಂದಕ್ಕೆ ಹೋಗುತ್ತೆ ಅಂತೇಳಿ. ನೋಡಿ, ಯುದ್ಧ ನೌಕೆಯ ತಳಭಾಗ. ಯುದ್ಧ ನೌಕೆ ತಳಭಾಗ ಹೇಗೆ ಕಾಣ್ತಾ ಇದೆ ಅಂತ. ನೋಡಿ, ಯುದ್ಧ ನೌಕೆಯನ್ನು ನಾವು ನೋಡಿದ್ದೀವಿ ಈಗ. ಇದು ಆಗಿನ ಕಾಲದ ಯುದ್ಧ ನೌಕೆ. ಈಗಂತೂ ತುಂಬ ಮಾಡರ್ನ್ ಆಗಿರ್ತಕ್ಕಂಥ ಯುದ್ಧ ನೌಕೆಗಳು ಭಾರತದ ಬತ್ತಳಿಕೆಯಲ್ಲಿದೆ. ಅದು INS ವಿಕ್ರಾಂತಿ ಇರ್ಬೋದು, ಈ ಥರದ್ದು. INS ವಿಕ್ರಾಂತಿ ಇಲ್ಲೇ ಕಾರವಾರದಲ್ಲೇ ನೌಕಾನೆಲೆ ಇದೆಯಲ್ಲ, ಸೀಬರ್ಡ್, ಅಲ್ಲೇ ಲಂಗರು ಹಾಕಿರುತ್ತೆ ಅಂತ ನಾನು ಕೇಳ್ಪಟ್ಟಿದ್ದೀನಿ. ಒಟ್ಟು ಈ ಯುದ್ಧ ನೌಕೆಯಿಂದ ಎಷ್ಟೋ ದೇಶದ ಸಂರಕ್ಷಣೆ ಆಗಿದೆ ಮತ್ತು ದೇಶದ ಪ್ರಜೆಗಳ ಪ್ರಾಣ ರಕ್ಷಣೆ ಆಗಿದೆ ಅಂತೇಳಿ ನಾನು ಭಾವಿಸಿದ್ದೀನಿ. ತನ್ನ ಕರ್ತವ್ಯವನ್ನು ಮುಗಿಸಿ ಇವತ್ತು ವಿಶ್ರಾಂತಿ ಜೀವನ ನಡೆಸ್ತಾ ಇರೋಂಥ ಯುದ್ಧ ನೌಕೆಗೆ ನಿಮ್ಮೆಲ್ಲರ ಒಂದು ನಮಸ್ಕಾರ. ಕರ್ತವ್ಯವನ್ನು ಮುಗಿಸಿ ವಿಶ್ರಾಂತಿಯನ್ನು ಪಡೆದಂಥ ಇಂಥ ಯುದ್ಧ ನೌಕೆಗೆ ಪ್ರತಿಯೊಬ್ಬ ಭಾರತೀಯರು ಧನ್ಯತಾ ಭಾವವನ್ನು ಅರ್ಪಣೆ ಮಾಡೋಣ. ಸ್ವಲ್ಪ ಮಟ್ಟಿಗೆ ನಮ್ಮೆಲ್ಲರಿಗೂ ಯುದ್ಧ ನೌಕೆಯ ಪರಿಚಯ ಆಗಿದೆ ಅಂತ ನಾನು ಭಾವಿಸಿದ್ದೀನಿ. ನನಗೂ ಕೂಡ ಇಂಥ ಒಂದು ಅವಕಾಶ ಸಿಕ್ಕಿದ್ದಕ್ಕೆ ನನಗೂ ಕೂಡ ತುಂಬ ಖುಷಿಯಾಗಿದೆ. ಇಲ್ಲಿಯ ಕಾರ್ಯಕರ್ತರಾದ ಪ್ರಕಾಶ್ ಅವರು ನನಗೆ ಮಾರ್ಗದರ್ಶನ ಮಾಡಿದರು. ಹಾಗಾಗಿ ಇಲ್ಲಿ ಬರಲಿಕ್ಕೆ ನನಗೆ ಒಂದು ಅನುಕೂಲ ಆಯಿತು. ನಮಸ್ಕಾರ.